ಇರ್ಲಿ. ಹಾ ಏನ್ ಯಾಕಂದ್ರ ಏನಪ್ಪ ಹಾಡ ಕೆಲವೊಂದು ಮಂದಿಗೆ ಅರ್ಥ ಆಕಾವ್, ಕೆಲವೊಂದು ಮಂದಿಗೆ ಹಾಡು ಅರ್ಥ ಆಗಂಗಿಲ್ಲ. ಅರ್ಥ ಆಗಂಗಿಲ್ಲ. ಭಗವಂತ ಮಾಡಿರ್ತಕ್ಕಂತ ನಾ ಒಂದೇ ಮಾತು ಹೇಳಿನಲ್ರಿ, ಏನ್ ಸರ ಇವತ್ತಿಗೆ ಈ ಸತ್ಸಂಗ ಸೇವಾ ಮಾಡ್ಲಿಕ್ಕೆ 35 ವರ್ಷ ಆಯ್ತು. ಆಯ್ತು. ನಾವೇನಿದ್ರ ಗಳಿಕೆ ಮಾಡಿಲ್ಲ, ಹೆಸರು ಒಂದೇ ಗಳಿಕೆ ಕೊಟ್ಟನ ಅಪ್ಪ ಮಾಳಪ್ಪ. ಹಾ ಅದಕ್ಕೆ ಅವನ ಇಚ್ಛಾ ಅವನ ಮಾತನ್ನ ಹೇಳಿಕೆ ಇವತ್ತಿನ ದಿವಸ ಕೂಡೇದಿ. ಒಂದು ಕಾಲಕ್ಕ ಏನಾಗ್ತದ್ರಿ? ಅಗಳೆ ಎಲ್ಲಿಗೆ ಬಂದೈತಿ ಕತಿ? ಎಲ್ಲಿ ಇವತ್ತು ಚನ್ನಬಸಪ್ಪ ಗೌಡ್ರು ಪಂಚಮ ಸಾಲಿ ಗುಡಾರ್ ಹಿಡಿತತ್ತ. ಪಂಚಮಸಾಲಿ ಸಮಾಜ ಗುಡಾರ್ ತಿಳಿದು ಪಂಚಮಸಾಲಿ ಅವ್ರು ಮೀಟಿಂಗ್ ಮಾಡ್ರು. ಏನತ್ತ ಸರ? ನಾವ್ರೇ ಹೆಚ್ಚಿನ ಜಾತಿಯವರು ಮೇಲ್ವರ್ಗದವ್ರು. ಹೌದ್. ನಮ್ಮ ಮನಿತಾನಕಿವ ಹುಟ್ಟಿ ಬರೇ ಕುರುಬುರ ದೇವರ ಮಾಳಪ್ಪ ಬೀರಪ್ಪ ಹಾಡ್ಲಿಕ್ಕತ್ತಾನ. ಏನಾಯ್ತ್ರಿಪ್ಪ? ಅವನು ಡೊಳ್ಳಿನ ಪದ ಬಿಡಿಸ್ಬೇಕಂತೇಳಿ ಎಲ್ಲಾರು ಮೀಟಿಂಗ್ ಮಾಡ್ಕೊಂಡು ಎಲ್ಲಿ ಬಂದ್ರು? ಎಲ್ಲಿ ಬಂದ್ ಸರ? ಅವ್ರಪ್ಪ ಆನೆಪ್ಪ ಗೌಡ್ ಕಡೆ ಬಂದ್ರು. ಹೌದು. ಬಂದ ಆನೆಪ್ಪ ಹೇಳ್ರತ್ತ, ಏನತ್ರಿಪ್ಪ? ಏ ಆನೆಪ್ಪ, ಓ ಏನೋ ನಿನ್ನ ಮಗ ಬರೇ ಕುರುಬುರ ದೇವರ ಬೀರಪ್ಪ ಮಾಳಪ್ಪ ಹಾಡ್ಲಿಕ್ಕತ್ತಾನ, ಅವನು ಡೊಳ್ಳಿನ ಪದ ಬಿಡಿಸ್ತೇನಿಲ್ಲ ಅಂದ್ರು. ಅವಾಗ ಏನಂದ್ರಿಪ್ಪ? ಅವಾಗ ಆನೆಪ್ಪ ಗೌಡ್ರು ವಿಚಾರ ಮಾಡ್ರು. ಏನ ಸರ? ಇಲ್ಲ ಮಗಾರೇನ ಸಣ್ಣ ಅದಾನ ಇಲ್ರಿ, ಬಂದಾಗ ನನ್ನ ಮಗನಿಗೆ ಒಂದು ಹೊತ್ತ ಹೇಳಿ ನೋಡಿ ಡೊಳ್ಳಿನ ಪದ ಬಿಡಿಸ್ತೀನಿ, ನೀವೇನ್ ಚಿಂತೆ ಮಾಡಬೇಡ್ರಿ ಅಂದ. ಹೌದಾ? ಯಾಕೆ ಹೇಳಿ ಬಂದ ಮಂದಿ ಹೊಳ್ಳಿ ಹೋಯ್ತು. ಸಾಗಿಸಿ ದೀಪಾವಳಿ ಹಬ್ಬ ಬತ್ರಿ. ಹೌದ್. ಇದೇ ದೀಪಾವಳಿ ಹಬ್ಬಕ್ಕೆ ಹುಲಜಂತಿ ಮುತ್ಯ ಮಾಡಿದ್ರ ಜಾತ್ರಿ ಜೇವರ್ ಗೌಡದವ್ರು ಮ್ಯಾಳದವ್ರು ಮೀಟಿಂಗ್ ಮಾಡ್ರು. ಮಾಡಿ ಇಲ್ಲ ಈ ಸಲ ಮುತ್ಯ ಮಾಡಿದ್ರ ಮಟ್ಟಕ್ಕೆ ಹಾಡ್ಲಾಕ್ ಹೋಗುನ್ ಅಂತೇಳಿ. ಹೌದ್. ಅವಾಗ ಮ್ಯಾಳದವ್ರ ಅಂದ್ರು, ಏನತ್ರಿಪ್ಪ? ಅಲ್ಲಿ ಒಂದೇ ದಿವ್ಸ ಹಾಡ್ಕಲ್ರಿ, ಹೌದ್ 5 ದಿವ್ಸ ಹಾಡ್ಕಿ. ಹೌದಾ? ಒಮ್ಮೆ ಹಚ್ಚಿದವ್ರ ಮಾರ್ಗ ಮುಂದ 5 ದಿವ್ಸ ತನ ಏಕಾಕಾರ ಮಾರ್ಗ ಹಾಡ್ಬೇಕು, ನಡಿಬೇಕು, ತಾಲೀಮ್ ಮಾಡು ಅಂದ್ರು. ಹೌದ್. ಯಾಕಂತ ತಾಲೀಮ್ ಕೊಲಿ ತಾಲೀಮ್ ನಡೀತು. ಹೌದಾ? ನಾಳಿಗೆ ಹುಲಜಂತಿ ಜಾತ್ರೆಗೆ ಹೊಂಟ್ರ ಹಾಡ್ಲಿಕ್ಕೆ ಹೋರಿದ್ರು. ಹೌದ್. ಆ ಹೋಗ್ತಕ್ಕಂತ ಸಮಯದಲ್ಲಿ ಏನಾಯ್ತ್ರಿಪ್ಪ? ಸಂಜಿಕ ತಾಲೀಮ್ ಕೊಲೆ ಆಗಿಂದು ಆ ಚನ್ನಬಸಪ್ಪ ಗೌಡ್ರ ಮನಿಗೆ ಬಂದ್ರು. ಮನಿಗೆ ಬರ್ಕ ಅವ್ರ ಅಪ್ಪ ಅವ್ರ ಕಟ್ಟಿ ಮೇಲೆ ಕೂತಿರು. ಹೌದ್. ಏ ಬಾ ತಮ್ಮ ಇಬ್ರು ಕೂಡಿ ಊಟ ಮಾಡಂದ್ರು. ಹೌದಾ? ತಂದಿ ಮಗ ಊಟ ಕೂತ್ರಿ. ಹೌದ್. ತಾಯಿ ರತ್ನಮ್ಮ ದೇವಿ ತಂದ ಅಗಲ ಹಾಕಿಳು. ಹೌದ್. ಅಗಲ ಹಾಕಿ ಒಂದು ತುತ್ತು ರೊಟ್ಟಿ ಮುರಿದನಾಗ ಆ ಆನೆಪ್ಪ ಗೌಡ್ರು ಚನ್ನಬಸಪ್ಪ ಗೌಡನ್ ಮಾತು ಕೇಳೋದು. ಏನತ್ತಪ್ಪ? ಏ ಚನ್ನಬಸ್ಸು, ಓ ನಂದೊಂದು ಮಾತು ನಡೆಸ್ಕೊಡ್ತಾರ ತಮ್ಮ, ನಾ ಊಟ ಮಾಡ್ತೀನಿ ಇಲ್ಲಿಕ್ಕಿಲ್ಲ ಅಂದ್ರು. ಹೌದಾ? ಅವಾಗ ಚನ್ನಬಸಪ್ಪ ಗೌಡ್ರ ಅಂದ್ರತ್ತ, ಏನ ಸರ? ಯಪ್ಪ ಧರಣಿಗೆ ತಂದ ಪರಮಾತ್ಮ ನೀ ಅದಿ, ಹಡದಪ್ಪಿದ್ದಿ, ನೀ ಹಡ್ದಾವಿದ್ದಿ, ನಿನ್ನ ಮಾತು ಮೀರ ನಮ್ಮ ಮಗ ಅಲ್ಲ, ಏನ್ ಹೇಳ್ತೀರಿ ಹೇಳ್ರಿ. ಹೌದ್. ಅವಾಗ ಇವನು ಡೊಳ್ಳಿನ ಪದ ಬಿಡಿಸ್ಬೇಕಂತ ಹಿಕ್ಮತ್ತಿ ಮಾಡಿದ್ರು. ಏನ ಸರ? ಏನಿಲ್ಲ ತಮ್ಮ, ಈ ಸಲ ಮಳಿ ಬಾಳ ಆಗ್ಯಾದ. ಮಳಿ ಬಾಳ ಆಗಿ ಮ್ಯಾಗಿನ ಒಡ್ಡಿನ ಹೊಲ ಏನ ಬೀಜ ಬಿತ್ತಲಾರ್ದೆ ಹಂಗೆ ಕೂತದ. ನಾಳೆಗೆ ನೀ ಆಳ ಮಗನ ಕರ್ಕೊಂಡ ಬಿತ್ಲಾಕ್ ಹೋಗ್ಬೇಕಂತೇಳಿ ಮಗನಿಗೆ ಪಂತ್ ಹಾಕಿರು. ಮಾತ್ ಹೇಳಿದ್ರು. ಯಾಕೆ ಕೊಲ್ಲಕಂದ ಮಗ? ಮರದಿವ್ಸ ಮುಂಜಾನೆ ಅವ್ರ ಅಪ್ಪ ಒಂದು 14 ಸೇರ್ ಬೀಜ ಆಳದ ಕೌದಿ ಚೀಲ್ನ ಗಂಟು ಕಟ್ಟಿಟ್ರು. ಆಳ ಮಗನ ಕರ್ಕೊಂಡ ಚನ್ನಬಸಪ್ಪ ಗೌಡ್ರು ಹೊಲಕ್ ಹೋದ್ರು. ಹೊಲಕ್ ಹೋಗೋಣ, ಆಳ ಮಗನಿಗೆ ಅಂದ್ರತ್ ಗೌಡ್ರು, ಏನ ಸರ? ಏ ತಮ್ಮ, ಈಗ ಯಾನ್ಯಾರಿ ಮಾಡ್ತಿ ಮಾಡು, ಮಾಡ್ಕರೆ. ಒಮ್ಮೆ ಕೂರ್ಗಿ ಕೊಳ್ಳ ಕಟ್ಟಾರ 12 ಎಕರೆ ಬಿತ್ತಾನಾಗುತ್ತಾನ, ಕೂರ್ಗಿ ಕೊಳ್ಳ ಹರಿಯಂಗಿಲ್ಲ. ನಾಳೆ ಮುತ್ಯ ಮಾಳಪ್ಪನ ಮಠಕ್ಕೆ ಹಾಡ್ಲಾಕ್ ಹೋಗ್ಬೇಕಾಗಿತ್ತು. ಹೌದಾ? ಅವಾಗ ಆಳ ಮಗ ಅಂದತ್ತ, ಏನ ಸರ? ಗೌಡ್ರ ಓರಿ ಊಟ ಬೇಕಾದ್ರೆ ಮತ್ತೊಂದು ವ್ಯಾಳಕ್ ಮಾಡ್ಲಿಕ್ಕೆ ಬರ್ತದ. ನೀವ್ ಯಾವಾಗ ಮುತ್ಯ ಮಾಳಪ್ಪನ ಮೇಲೆ ಹಮ್ಲಿಟ್ಟು ಹಾಡ್ಲಕ್ ಹೊಂಟ್ರಿ ಅಂದ್ರ ಕಟ್ರಿ ಕುರಿ ಕೊಳ್ಳ ಚಾಲು ಆಗಲಿ, ಸಾಗಲಿ ಕುರಿ ಅಂದ್ರು. ಹೌದಾ? ಯಾಕಂತೇಳಿ ಸೂರ್ಯದಿಕ್ಕಿ ಕುರಿಗೆ ಕೊಳ್ಳ ಕಟ್ರು. ಹೌದಾ? ಅವಾಗ ಜೇವರ್ಗವ್ರು ಉಡ್ಯಾಗ್ಲಿ ಬೀಜ ತಂದು ಮಂಡಿ ಮೇಲೆ ಕೈ ಇಟ್ರು. ಅವಾಗ ಭೂಮಿ ತಾಯಿ ಉಡಿ ತುಂಬೇಕಾರ ಹಿರಿಯರ ಬುಲೋರಿ ಹಾಡಿ ತುಂಬ್ತಿದ್ರು. ಏನತ್ರಿಪ್ಪ? ಅವಾಗ ಚನ್ನಬಸಪ್ಪ ಗೌಡ್ರ ಅಂದ್ರತ್ತ, ಏನ ಸರ? ಕಡೆಯ ಬಲಕಿನ ತಾಳು ಎಡೆ ಐತು ಅರಸನಿಗೆ, ಎಡಗಡೆ ತಾಳ ಪಶು ಪಕ್ಷಿ ಜೀವನಕ್ಕೆ ನಡುವಿನ ತಾಳು ಒಂದು ಬಿತ್ತು ಬೆಳೆದ ಸಾಕು ಭಗವಂತ ತೆಳೆನ ಮಂಡಿ ಮೇಲೆ ಕೈ ಇಟ್ಟಿರಲ್ಲ. ಅವಾಗ ಜೇವ್ರ ಗೌಡ್ರು ವಿಚಾರ ಮಾಡ್ರು, ಏನತ್ರಿಪ್ಪ? ಇದನ್ನ ಹಾಡದೆ ಬೇಡ, ಮುತ್ಯ ಮಾಳಿಂಗ್ರ ಸತ್ಯ ಧರ್ಮರ ಮಾರ್ಗ ಹಚ್ಚಬೇಕಂತೇಳಿ ಮಾರ್ಗ ಹಚ್ಚಿರು. ಎಲ್ಲಿದಿಂದ ಹಚ್ಚಿದ್ರಿಪ್ಪ? ಎಲ್ಲಿಗೆ ಹಚ್ಚಿರು? ಎಲ್ಲಿ ಸರ? ಅಂಬು ಜಂಬಿಗೆ ನಾಡು, ಗೊಂಬಿ ಚಿತ್ರನಾಡು, ಹಾಲೌದಿ ನಾಡು, ಸಾಲಬಿದ್ರಿ ನಾಡು, ಶಾಡಭವನ ಗುಡ್ಡ. ಶಾಡಭವನ ಗುಡ್ಡದಾಗ ನರಗಲ್ಲ ಪಡಿ ಮೇಲ ಬಿಲ್ಲಾಳ ಸೊಮ್ರ ದುಃಖರೋಜನ ಮಾಡ್ಯಾನು. ಆಗಿ ನಾಳೆದೊಳಗೇನು ಆಸಾಡ್ ಗಾಳಿ ಬೀಸಾವ, ಜಾಬ್ ಜಡಿ ಮೇಲೆ ಹುಟ್ಟಾವ, ಗಿಡ್ಕೊಂಡ್ ಕಿಲ್ಲಾರಾದವ, ಸೊನ್ನಾರಿ ಕರ್ರೆ ಕಂಬಳಿ ಗೋಲು ಗಂಪಿ ಮಾಡಿ ಏನ್ ಮಾರ್ಗ ಹಚ್ಚಿಬಿಟ್ರು. ಕೈಯಾನ ಕಾಳ ಕೈಯಾಗೆ, ಉಡ್ಯಾನ ಕಾಳ ಉಡ್ಯಾಗೆ 12 ಎಕರೆ ಗಳಿ ತಿರುಗ್ತು. ಗೌಡ್ರ ಬಾಯಾಗಿನ ಮಾರ್ಗ ಹಾರ್ತು. ಹಿಂದ ಹೊಳ್ಳಿ ಹೊಲ ನೋಡ್ತಾರ, 12 ಎಕರೆ ಬಿತ್ತಾನ ಆಗೇತ. ಎತ್ತುಗಳು ಒಡ್ಡೇರಿರ್ತಾವ, ಕಟ್ಟಿದ ಉಡ್ಚಿಲ್ ಮಾತ್ರ ಭರ್ಪೂರ್ ಹಂಗೆ ತುಂಬೆ ಕೂತದ. ಹೌದು. ಎಲ್ಲಾ ಮುತ್ಯ ಮಾಳಪ್ಪ ಅವನೇ ಕಾಪಾಡ ಅಂತೇಳಿ ಗಳೆದ್ಕೊಳ್ಳ ಹರಿದು ಇದ್ದ ಬೀಜ ಎಲ್ಲ ಮತ್ತೆ ಚೀಲ್ಯಾಗ ಸೇರ್ಸಿ ಒಂದು ಗಂಟು ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಮನಿ ಕಡೆ ಬಂದ್ರು. ಇನ್ನು ಮನ್ಯಾಗ ಒಯ್ದು ಬೀಜ ಇಟ್ಟ ನಮ್ಮ ಅಪ್ಪ ಕೇಳ್ತ ಅಂತೇಳಿ ಏನ್ ಮಾಡ್ತೀರಿಪ್ಪ? ಮಗಲಾಗ ದೊಡ್ಡಿ
ಹೌದ್ ದೊಡ್ಡ ಕಣಕಿ ಬಣವಿ ಬೀಜ ಮುಚ್ಚಿಟ್ಟು ಅಂಗಳದಾಗ ನಿಂತ ಅವ್ರ ಅಪ್ಪಗೆ ಹೇಳಿರ್ತ ಏನತ್ರಿಪ್ಪ ಅಪ್ಪ ಅವ್ರ ಬಿತ್ತಾನ ಆಯ್ತು ನೋಡಂದ್ರು. ಹೌದಾ ಅವ್ರ ಅಪ್ಪ ಅವ್ರು ತಿಳ್ಕೊಂಡ್ರು ಏನ ಹೆಸರ ಇವ ಮಗ ಮ್ಯಾಳ ಮಾಡ್ಯಾನ. ಡೊಳ್ಳಿನ ಮ್ಯಾಲ ಮಾಡ್ಯಾನ. ಈ ಡೊಳ್ಳಿನ ಮ್ಯಾಲದಾಗ ಹಾ ಹಾಲು ಮತ್ತದ ಕುರುಬರು ಹುಡುಗರು 4 ಅದಾವ್. ಅದಾವ್ ಮಾತಂಗ ಮಾದರ ಸಮಾಜದ 4 ಹುಡುಗರು ಅದಾವು. ನಮ್ಮ ಒಂದ್ ಎರಡ್ದಾವ ನಾವು. ನಮ್ಮವ್ರ 2 ಇಬ್ರದಾರ ಎಲ್ಲಾರು ಕೂಡಿ ಗಳೆ ಕೂಡಿಸಿ ಹೊಲ ಬಿತ್ತ ಕಾಣಿಸ್ತಾರ ಅಂತೇಳಿ ಹೌದ್ ಟೀಕ್ ಆಯ್ತು ಬಾಬಾ ನಿನ್ ದಗದಕ್ ಹೋಗಂದ್ರು. ಹೌದು ಸೀದಾ ತಾಲೀಮ್ ಕೋಲಿಗೆ ಬಂದು ದಿಮ್ ಹೆರಿಕೆ ಹಾಕೊಂಡು ಹುಲಜಂತಿಗೆ ಹೋದ್ರಿ. ಹೌದು 5 ದಿವ್ಸ ಏಕಾಕಾರ ಮುತ್ಯ ಮಾಳಿಂಗ ಮಠದಾಗ ಹಾರಿಕೆ ಅದು. ಹೌದ್ 6ನೇ ದಿವ್ಸಿಗೆ ಮುಂಜಾನೆ ಮುತ್ಯ ಮಾಳಿಂಗ ಮಾ ಮುಂಡಾಸ್ ಕೆಳಗಿಳಿ ಇವ್ರು ಮಂಗಳಾರತಿ ಆಯ್ತು. ಹೌದು ಜೇವರ್ಗ ಅವ್ರ ದಿಮ್ಮಿನ ಮುಂದಿನ ಎದ್ದು ಹೋಗಿ ಮಾಳಿಂಗ್ರನ್ ಗದ್ದಿಗೆ ನಮಸ್ಕಾರ ಮಾಡಿರ್ತ. ಏನತ್ತ ಯಪ್ಪ ಮಾಳಪ್ಪ ಹೌದು ಇವತ್ತಿಗೆ ಒಡ್ಡೋಲಗ ಶಿವಸ್ಥಾನ ಋಣ ಕಡಿತು. ಹೌದು ಕಾಲೇ ಕೂರಿ ಗಾಡಿ ಎತ್ತಿದ್ದ ಬೀಜೆಲ್ಲ ಕಣಕಿ ಬಣಿವೆ ಆಗದಾವ್. ಹೌದಾ ನನ್ನ ತುಳುಗ ನಮ್ಮ ಮನ್ಯಾಗ ಸಿಕ್ಕಿರ್ತೈತಿ. ಹೌದ್ ಯಪ್ಪ ನೀನೇ ಕಾಪಾಡು ಅಂತೇಳಿ ಮುತ್ಯ ಮಾಳಿಂಗ್ರ ಗದ್ದಿಗೆ ನಮಸ್ಕಾರ ಮಾಡ್ರ. ಏನತ್ರಿಪ್ಪ ಮಾಳಿಂಗ್ರ ಎಟ್ಟ ಅವ್ರಿ ಪತ್ರ ಎರ್ಸಿದ್ರಲ್ಲ ಹೌದ್ ಎಲ್ಲ ಅಡಕಲ ಉಳ್ದಂಗ ಉಳ್ಳಿ ಗೌಡ್ರ ಮೇಲೆ ಬಿತ್ತು. ಬಿತ್ತು ಹಂಗೆ ಸೀದಾ ದಿಮ್ ಹೆರಿಕೆ ಹಾಕೊಂಡು ಮನಿ ಕಡೆ ಬಂದ್ರು. ಬಂದ್ರು ಬರ್ಕ ಅವ್ರ ಅಪ್ಪ ಅವ್ರ ಆನ್ಯಪ್ಪ ಕೊಡ್ರು ಕ್ವಾರಿ ಮೀಸಿ ಬಿಟ್ಟು ಮನಗಡ ಪೇಟ ಸುತ್ತೊಂದು ಕಟ್ಟಿ ಮೇಲೆ ಕೂತಿರು. ಹೌದ್ ಇವನು ತುಳುಗ್ ಸಿಕ್ಕಿತ್ಲ. ಹಾ ಮನೆ ಕೊಡಲಿಗೆ ಹಾಕಿದ ಎಣ್ಣೆ ಹೆಚ್ಚಿದ ಬಾರ್ಕೋಲ್ ಇತ್ತು. ಹೌದಾ ಅದೇ ಬಾರ್ಕೋಲ್ ತಂದ ನಿಂತ ಮಗನಿಗೆ ಅಂಗಳದಾಗ ಹೊಡ್ಲಾಕತ್ರ. ಏನತ್ರಿಪ್ಪ ಏ ತುಳುಗ ಮಗನ ಹಾ ಆ ಕುರುಬುರ ದೇವ್ರ ಹಾಡ ಹಾಡಿ ವರ್ಷದ ಗಂಜಿ ಹಾಳು ಮಾಡಿದೆವು. ಹೌದು ಇದ್ದ ಬೀಜಲ್ಲ ಕಣಕಿ ಬಣ್ಣ ಮುಚ್ಚಿಟ್ಟಿದೆ. ಎಲ್ಲಿ ಹೊಡಿತಾರ ಇಲ್ಲಿ ಬಾಸುಂಡಿ ಕೆತ್ತು. ಹೌದು ನನ್ನ ಹಡದಪ್ಪ ನನ್ಗೊಡ್ಲಾರ್ದೆ ಮತ್ತಾರಿಗೆ ಹೊಡಿತಾರ ಸೀದಾ ತಿಳ್ಕೊಂಡು ಹಾ ಕಣಕಿ ಬಣಿಗೆ ಹೋಗಿ ನೋಡ್ತಾರ ಬೀಜ ಇಲ್ಲ. ಹೌದಾ 4 ಸೂಡ್ ತಂದ ಕಣಕಿ ಹಾಕಿ ದವಣ್ಯಾಗ ಹೌದ್ ಗಾಡಿಗೆ ಆಧಾರ ಕೂತ್ರು. ಹೌದು 6 ದಿವ್ಸ ನಿದ್ದಿಲ್ಲ. ಸರದ ನಿದ್ದೆ ಹತ್ತಿ ಬಿಡ್ತು. ಹೌದ್ ಆದ್ರೆ ಗೌಡ್ರಿಗೆ ನಿದ್ದೆ ಹತ್ಕರೆ ಹಾ ಹುಲಿಜಂತಿ ಮಠದಾಗ ಶರಣ ಮಾಳಿಂಗ್ರ ನಿದ್ದೆ ಹತ್ತಲಿಲ್ಲ. ಯಾಕೆ ಹತ್ಲಿಲ್ಲಪ್ಪ ಸ್ವತಃ ಮಾಳಿಂಗ್ರ ಹುಲಿಜಂತಿ ಮಠ ಬಿಟ್ಟ ಜೇವ್ರ ಚನ್ನಬಸಪ್ಪ ಗೌಡ್ರ ದವಣ್ಯಾಗ ಬಂದು ಕೂತ. ಹೌದ್ ಗೌಡ್ರ ತಲೆ ಮೇಲೆ ಕೈಯಾಡಿಸಿ ಮುತ್ಯ ಮಾಳಿಂಗ್ರ ಕೇಳ್ತಿದ್ದ. ಏನಪ್ಪ ಯಪ್ಪ ಯಾಕೋ ಗೌಡ ಯಾಕೆ ಚಿಂತೆ ಮಾಡ್ಲಕತ್ತಿ? ಹೌದಾ ಯಪ್ಪ ಓ ಆದ ಕತಿ ನಿನ್ನ ಕೂನೈತಂದಾಗ ಹೌದ್ ಮುತ್ಯ ಮಾಳಿಂಗ್ರ ಎಂದತ್ತ ಏನಸರ ನನ್ನ ಸಂಪ್ರದಾಯ ಹಾಡ್ ಹರಿಸಿ ನೀ ಬೆಳೆಸಿ ಅಂದ್ರ ಬೆಳೆಸಿ ಅಂದ್ರ ನೀನು ಹೊಲ ಬೆಳೆಸೋ ಕರ್ತವ್ಯ ನನಗೆ ಚಿಂತೆ ಮಾಡ್ಬೇಡ. ಹಾ. ನಸ್ಕಿಲ್ ಜಾವ್ ನಿಮ್ಮ ಅಪ್ಪನ ಕರ್ಕೊಂಡು ಹೊಲಕ್ ಹೋಗುತ್ತಾಳೆ. ತಲೆ ಮೇಲೆ ಕೈಯಾಡಿಸಿ ಮಾಳಿಂಗ್ರ ಮಾಯಾಗಿ ಹೋದ. ಹೋದ್ರು ಎದ್ದು ಕೂತು ನೋಡ್ತಾನ ಎಚ್ಚರಾಗಿ ಯಾರ್ಯಾರು ಇಲ್ರಿ. ಹೌದ್ ನಸ್ಕಿನ್ ಜಾವ್ ಹರಿ ನಾಕಾಯ್ತು. ಎದ್ದಕ್ರಿಂದ ಹೆಂಡಿ ಎಣಕಾಸ ಮಾಡಿ ಜಳಕ ಮಾಡಿ ಹೋಗಿ ಅವ್ರ ಅಪ್ಪಗೆ ಎಬ್ಸಿರತ್ತ. ಏನತ್ರಿಪ್ಪ ಬರ್ರಿ ಅಪ್ಪ ಅವ್ರ ಬೀಜ ಬಿತ್ತಾರ ಹೊಲಕ್ ಹೋಗ್ತೇಳಿ. ಹೌದ್ ಅಪ್ಪನ ಕರ್ಕೊಂಡು ಹೊಲಕ್ ಹೋದ್ರಿ 7 ದಿವಸ ಆಗಿತ್ತು. ಹೌದಾ 12 ಎಕರೆ ಹೊಲ. ತುಂಬಾ ಸಾಲಿಗೆ ಸಾಲ ಕೈಗಾಲ ಹಾಕದಂಗ ನಾಟಿಗೆ ಬೆಳೆದಿತ್ತೆ. ನಾಲ್ಕೇ ಬಂಧುಗಳು ಹೌದಾ ಅವಾಗ ಅವ್ರ ಅಪ್ಪ ಅವ್ರ ಅಂದ್ರತ್ತ ಏನತ್ರಿಪ್ಪ ಏ ಚನ್ನಬಸ್ಸು ಓ ಬಂಡಾರ ಹಚ್ಚಿದ ಬಾಳ ಬಂಗಾರ ಐತಿ. ಹೌದ್ ಜಗತ್ತಿನಾಗ ಜೇವರ್ ಕೀರ್ತಿ ಜಗದಾಗ ಬೆಳೆಸಿ ಜಂಡೆ ಹಚ್ಕೊಂಡು ಹಾ. ಬಂಡಾರ ಕಾರ್ಯಕ್ಕೆ ಮೇಲೆ ಹಾಡ ಮಗನ ರೊಕ್ಕ ತಗೊಂಡು ಹಾಡಬೇಡ ತಲೆ ಮೇಲೆ ಕೈ ಇಟ್ಟು ಹೋಗ್ಯಾರ. ಹೌದ್ ಈ ಸದ್ದ ನೋಡ್ಲಕ್ ಹೋದ್ರ ಜೇವೂರ್ ಚನ್ನಬಸಪ್ಪ ಗೌಡ್ರು ಗುಡಿ ಕಟ್ಟ್ಯಾರ. ಹೌದು ಅಂತ ಒಡ್ಡೋಲಗ ಶಿವಸ್ಥಾನ ಹಾ. ಈ ಮುತ್ಯ ಮಾಳಿಂಗ್ರ ಹೆಸರಲ್ಲೇ ಶಿಲಾಲಿಪಿ ಹೊಡೆದಿತ್ತು. ಹೌದಾ ಅಂತ ಒಡ್ಡೋಲಗ ಶಿವಸ್ಥಾನ ನಮ್ಮ ಕೈಯಾಗ ಸಿಕ್ಕದ ಇವತ್ತ. ಸಿಕ್ಕಾವು ನಾವ್ ವೇದಿಕೆ ಮೇಲೆ ಕುತ್ತ ಶಿವಸ್ಥಾನ ತಗೊಂಡು ನಾವ್ ಹಾಡ್ಲಕತ್ತೀವಂದ್ರ ಹಾ. ಹೊತ್ತ ಹೊಂಡದ್ರಾಗ ದೇವ್ರ ಪ್ರತ್ಯಕ್ಷ ಆಗ್ಬೇಕು. ಹೌದಾ ಅಂತ ವಿಷಯಗಳನ್ನ ಪ್ರತಿಪಾದನೆ 2 ಸಂಘದವ್ರು ತಮ್ಮ ಮಕ್ಕಳಿದ್ದೀವಿ ಮಾತಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿಕೊಂಡು ಹೇಳಿಕೊಂಡು ಬಹಳ ಮಾತಾಡ್ಲಾರ್ರಿ ಹೌದ್. ಒಂದು ಸತ್ಯವಾಗಿರ್ತಕ್ಕಂಥ ಸುಂದರ ಚಾಲ ಹಾಡಿ ಹಾಡಿ ಮತ್ತೆ ನಮ್ಮ ಪರಸೋಣ್ಣನ ಮೇಳಕ್ಕೆ ಪಾಳೆ ಹೋಗ್ತು. ಹೌದ್ 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 ಹೌದ್